ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿ ಒಂದು ಪ್ರಮುಖವಾದ ವಿಷಯ ಅಂದ್ರೆ ಏಕಮಾನಗಳು ಮತ್ತು ಅಳತೆಗಳು. ಭೌತಶಾಸ್ತ್ರದ ಅಡಿಪಾಯ ಅಂತಾನೆ ಹೇಳ್ಬೋದು. ಆದ್ರೆ ಈ ವಿಷಯ ಪರೀಕ್ಷೆಗಳಿಗೆ ಯಾಕಿಷ್ಟು ಮುಖ್ಯ? ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ನಮ್ಮ ವಿಶ್ಲೇಷಣೆಯಲ್ಲಿ ಹುಡುಕೋಣ. ಹೌದು, ಈ ಪ್ರಶ್ನೆ ನಿಮ್ಮಲ್ಲಿ ಹಲವರನ್ನು ಕಾಡಿರಬಹುದು ಅಲ್ವಾ? ಪರೀಕ್ಷೆಯಲ್ಲಿ ಖಚಿತ ಅಂಕಗಳನ್ನು ತಂದುಕೊಡುವ ಈ ಅಧ್ಯಾಯ ಕೆಲವೊಮ್ಮೆ ಗೊಂದಲವನ್ನು ಉಂಟುಮಾಡುತ್ತೆ. ಆದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅಗತ್ಯವೇ ಇಲ್ಲ. ಯಾಕಂದ್ರೆ ಈ ಚರ್ಚೆಯ ಕೊನೆಯಲ್ಲಿ ಈ ವಿಷಯ ನಿಮ್ಮ ಬೆರಳ ತುದಿಯಲ್ಲಿರುತ್ತೆ. ಅಷ್ಟು ಸರಳವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಾವು ಒಂದು ಮೂಲ ಪ್ರಶ್ನೆಗೆ ಬರೋಣ. ನಮಗೆ ಈ ಯೂನಿಟ್ಸ್ ಅಥವಾ ಏಕಮಾನಗಳು ಯಾಕೆ ಬೇಕು? ಒಂದು ಕ್ಷಣ ಯೋಚಿಸಿ. ನಾನು ಅಂಗಡಿಗೆ ಹೋಗಿ ನನಗೆ 10 ಉದ್ದದ ಬಟ್ಟೆ ಕೊಡಿ ಅಂತ ಕೇಳಿದ್ರೆ ಆ ಅಂಗಡಿಯವನಿಗೇನರ್ಥ ಆಗುತ್ತೆ? ಆ 10 ಅಂದ್ರೆ ಏನು? 10 ಗೇನ? 10 ಅಡಿಯ? ಇಲ್ಲ 10 ಮೀಟರಾ? ನೋಡಿದ್ರಲ್ಲ, ಹೀಗೆ ಒಂದು ನಿಗದಿತ ಪ್ರಮಾಣ ಅಥವಾ ಒಂದು ಸ್ಟ್ಯಾಂಡರ್ಡ್ ಇಲ್ಲದಿದ್ರೆ ವ್ಯಾಪಾರ, ವಿಜ್ಞಾನ ಎಲ್ಲವೂ ನಿಂತೋಗುತ್ತೆ. ಅದೇ ನಿಗದಿತ ಪ್ರಮಾಣವೇ ಏಕಮಾನ. ಹಾಗಾದ್ರೆ ನಾವು ಅಳೆಯೋದು ಏನನ್ನ? ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದ್ರೆ ಭೌತಿಕ ಪರಿಮಾಣಗಳನ್ನ, ಅಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್. ಸಿಂಪಲ್ ಆಗಿ ಹೇಳೋದಾದ್ರೆ ಅಳತೆ ಮಾಡೋಕ್ಕೆ ಸಾಧ್ಯವಿರುವ ಯಾವುದೇ ಗುಣಲಕ್ಷಣ. ಉದಾಹರಣೆಗೆ, ಈ ಮೇಜಿನ ಉದ್ದವನ್ನ ಅಳತೆ ಮಾಡಬಹುದು, ಒಬ್ಬ ವ್ಯಕ್ತಿಯ ತೂಕವನ್ನ ನೋಡಬಹುದು, ಗಡಿಯಾರದಲ್ಲಿ ಸಮಯವನ್ನ ಅಳೆಯಬಹುದು. ಇವೆಲ್ಲವೂ ಭೌತಿಕ ಪರಿಮಾಣಗಳೇ. ಈಗ ಬರೋಣ ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಡೆಗೆ. ಎಲ್ಲಾ ಭೌತಿಕ ಪರಿಮಾಣಗಳನ್ನ ಕೇವಲ 2 ಗುಂಪುಗಳಾಗಿ ವಿಂಗಡಿಸಬಹುದು. ಮೊದಲನೇದು ಮೂಲ ಪರಿಮಾಣಗಳು. ಇವು ಒಂದ್ರೀತಿ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದ ಹಾಗೆ. ಉದ್ದ, ರಾಶಿ, ಸಮಯ ಇವು ಯಾವುದರ ಮೇಲೂ ಅವಲಂಬಿತವಾಗಿಲ್ಲ, ಇವು ಸ್ವತಂತ್ರ. ಇನ್ನು ಎರಡನೇದು ನಿಷ್ಪನ್ನ ಪರಿಮಾಣಗಳು. ಇವು ಆ ಬಿಲ್ಡಿಂಗ್ ಬ್ಲಾಕ್ಸ್ಗಳಿಂದ ಕಟ್ಟಿದ ಮನೆ ಇದ್ದ ಹಾಗೆ. ಉದಾಹರಣೆಗೆ, ವಿಸ್ತೀರ್ಣ ಅನ್ನೋದು ಉದ್ದ ಮತ್ತೆ ಅಗಲ ಎಂಬ 2 ಮೂಲ ಪರಿಮಾಣಗಳನ್ನ ಗುಣಿಸಿ ಪಡೆದಿದ್ದು ಅಲ್ವಾ? ಇವತ್ತು ನಾವು ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ 1 ಕಿಲೋಗ್ರಾಂ ಅಂದ್ರೆ ಒಂದೇ ತೂಕ. ಆದ್ರೆ ಹಿಂದೆ ಹೀಗಿರ್ಲಿಲ್ಲ. ಪ್ರತಿಯೊಂದು ದೇಶ, ಪ್ರತಿಯೊಂದು ಪ್ರಾಂತ್ಯ ತನ್ನದೇ ಆದ ಅಳತೆ ಪದ್ಧತಿಯನ್ನು ಬಳಸ್ತಿತ್ತು. ಇದು ವಿಜ್ಞಾನಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಒಂದು ದೊಡ್ಡ ತಲೆನೋವಾಗಿತ್ತು. ಆ ಗೊಂದಲಮಯ ಪದ್ಧತಿಗಳು ಹೇಗಿದ್ವು ಅಂತ ನೋಡೋಣ ಬನ್ನಿ. ಈ ಟೇಬಲ್ ನೋಡಿದ್ರೆ ನಿಮಗೆ ಆ ಗೊಂದಲದ ಚಿತ್ರಣ ಸಿಗುತ್ತೆ. ಫ್ರಾನ್ಸ್ನಲ್ಲಿದ್ದುದು ಸಿಜಿಎಸ್ ಪದ್ಧತಿ, ಅಂದ್ರೆ ಸೆಂಟಿಮೀಟರ್, ಗ್ರಾಮ್, ಸೆಕೆಂಡ್. ಬ್ರಿಟನ್ನಲ್ಲಿ ಬಳಸ್ತಿದ್ದುದು ಎಫ್ಪಿಎಸ್ ಪದ್ಧತಿ, ಅಂದ್ರೆ ಫುಟ್, ಪೌಂಡ್, ಸೆಕೆಂಡ್. ಇನ್ನು ಕೆಲವು ಕಡೆ ಎಂಕೆಎಸ್, ಅಂದ್ರೆ ಮೀಟರ್, ಕಿಲೋಗ್ರಾಂ, ಸೆಕೆಂಡ್. ಯೋಚನೆ ಮಾಡಿ, ಬ್ರಿಟನ್ನ ವಿಜ್ಞಾನಿ ತನ್ನ ಸಂಶೋಧನೆಯನ್ನ ಪೌಂಡ್ಗಳಲ್ಲಿ ಪ್ರಕಟಿಸಿದ್ರೆ ಫ್ರಾನ್ಸ್ನ ಗ್ರಾಮ್ ಬಳಸುವ ವಿಜ್ಞಾನಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗ್ತಿತ್ತು ನೋಡಿ. ಈ ಎಲ್ಲ ಗೊಂದಲಕ್ಕೆ ಒಂದು ಪರಿಹಾರ ಬೇಕೇ ಬೇಕಿತ್ತು. ಹಾಗಾಗಿ 1971ರಲ್ಲಿ ಜಗತ್ತಿನ ವಿಜ್ಞಾನಿಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಮಹತ್ವದ ತೀರ್ಮಾನಕ್ಕೆ ಬಂದ್ರು. ನಾವೆಲ್ಲರೂ ವಿಜ್ಞಾನದಲ್ಲಿ ಒಂದೇ ಭಾಷೆಯಲ್ಲಿ ಮಾತನಾಡೋಣ, ಒಂದೇ ಅಳತೆಯನ್ನ ಬಳಸೋಣ ಅಂತ. ಆ ಒಮ್ಮತದ ಫಲವೇ ಸಿಸ್ಟಮ್ ಇಂಟರ್ನ್ಯಾಷನಲ್, ಅಥವಾ ನಾವೆಲ್ಲರೂ ಬಳಸುವ ಎಸ್ಐ ಪದ್ಧತಿ. ಇದನ್ನ ವಿಜ್ಞಾನದ ಜಾಗತಿಕ ಭಾಷೆ ಅಂತಲೇ ಕರಿಬಹುದು. ಈಗ ನಾವು ಈ ಅಧ್ಯಾಯದ ಹೃದಯ ಭಾಗಕ್ಕೆ ಬಂದಿದ್ದೇವೆ. ಪರೀಕ್ಷೆಯ ದೃಷ್ಟಿಯಿಂದ ಇದು ಅತ್ಯಂತ ಪ್ರಮುಖವಾದ ಭಾಗ. ಈ ಭಾಗದಿಂದ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಎಸ್ಐ ಪದ್ಧತಿಯ ಆಧಾರ ಸ್ತಂಭಗಳಾದ ಆ 7 ಮೂಲ ಏಕಮಾನಗಳು ಯಾವುವಂತ ಒಂದೊಂದಾಗಿ ನೋಡೋಣ. ನಿಮ್ಗೆ ಆಶ್ಚರ್ಯ ಆಗಬಹುದು, ಇಡೀ ಭೌತಶಾಸ್ತ್ರದ ಸಾವಿರಾರು ಅಳತೆಗಳು ನಿಂತಿರುವುದು ಕೇವಲ 7 ಮೂಲ ಏಕಮಾನಗಳ ಮೇಲೆ. ಈ 7ನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಸಾಕು, ಎಂಥಾದ್ದೇ ಸಂಕೀರ್ಣ ಅಳತೆಯನ್ನ ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಇವುಗಳನ್ನ ನೆನ್ಪಿಟ್ಕೊಳ್ಳುವುದು ಅತ್ಯಗತ್ಯ. ಈ ಟೇಬಲನ್ನ ನಿಮ್ಮ ನೋಟ್ಸ್ನಲ್ಲಿ ಖಂಡಿತ ಬರ್ದಿಟ್ಕೊಳ್ಳಿ. ನೋಡಿ, ಉದ್ದಕ್ಕೆ ಮೀಟರ್, ಎಂ; ರಾಶಿಗೆ ಕಿಲೋಗ್ರಾಂ, ಕೆಜಿ. ಇಲ್ಲಿ ಗಮನಿಸಿ, ಗ್ರಾಂ ಅಲ್ಲ, ಕಿಲೋಗ್ರಾಂ ಮೂಲ ಏಕಮಾನ. ಸಮಯಕ್ಕೆ ಸೆಕೆಂಡ್. ವಿದ್ಯುತ್ ಪ್ರವಾಹಕ್ಕೆ ಆಂಪಿಯರ್, ಎ; ತಾಪಮಾನಕ್ಕೆ ಕೆಲ್ವಿನ್, ಕೆ; ವಸ್ತುವಿನ ಪ್ರಮಾಣಕ್ಕೆ ಮೋಲ್, ಎಂಒಎಲ್; ಮತ್ತು ಕಾಂತಿ ತೀವ್ರತೆಗೆ ಕ್ಯಾಂಡೆಲಾ, ಸಿಡಿ. ಈ 7 ಪರಿಮಾಣಗಳು, ಅವುಗಳ ಏಕಮಾನ ಮತ್ತು ಸಂಕೇತಗಳು ನಿಮಗೆ ಸ್ಪಷ್ಟವಾಗಿ ತಿಳಿದಿರಲೇಬೇಕು. ಆ 7 ಮೂಲ ಏಕಮಾನಗಳ ಜೊತೆಗೆ ಇನ್ನೆರಡು ಪೂರಕ ಅಥವಾ ಸಪ್ಲಿಮೆಂಟರಿ ಯೂನಿಟ್ಸ್ಗಳು ಇವೆ. ಒಂದು ಸಮತಲದ ಮೇಲೆ, ಅಂದ್ರೆ 2D ಕೋಣವನ್ನ ಅಳೆಯೋಕೆ ರೇಡಿಯನ್, ಮತ್ತು ಒಂದು ಘನವಸ್ತುವಿನ, ಅಂದ್ರೆ ಒಂದು ಐಸ್ ಕ್ರೀಂ ಕೋನ್ನ ತುದಿಯಲ್ಲಿರುವ 3D ಕೋಣವನ್ನ ಅಳೆಯೋಕೆ ಸ್ಟೆರೇಡಿಯನ್. ಇವೆರಡೂ ಸೇರಿದಾಗ ಎಸ್ಐ ಪದ್ಧತಿಯ ಕುಟುಂಬ ಪರಿಪೂರ್ಣವಾಗುತ್ತೆ. ಸರಿ, ಇಷ್ಟೊತ್ತು ನಾವು ಪರಿಪೂರ್ಣ ಅಳತೆಗಳ ಬಗ್ಗೆ ಮಾತಾಡ್ವಿ.
ಈಗ ವಾಸ್ತವದ ಜಗತ್ತಿಗೆ ಬರೋಣ. ನೀವು ಒಂದು ಸ್ಕೇಲ್ ಬಳಸಿ ಒಂದು ಗೆರೆಯನ್ನ ಎಷ್ಟೇ ನಿಖರವಾದಿ ಅಳೆಯೋಕೆ ಪ್ರಯತ್ನಿಸಿದ್ರೂ ಪ್ರತಿ ಬಾರಿಯೂ ಅಳತೆಯಲ್ಲಿ ಸ್ವಲ್ಪವಾದ್ರೂ ವ್ಯತ್ಯಾಸ ಇದ್ದೇ ಇರುತ್ತೆ ಅಲ್ವಾ? ಆ ಅನಿಶ್ಚಿತತೆಯನ್ನೇ ನಾವು ದೋಷ ಅಥವಾ ಎರರ್ ಅಂತ ಕರಿತೇವೆ. ಪರೀಕ್ಷೆಯ ದೃಷ್ಟಿಯಿಂದ ಈ ಕಾನ್ಸೆಪ್ಟ್ ಕೂಡ ಬಹಳ ಮುಖ್ಯವಾದದ್ದು. ಹೌದು, ಈ ಮಾತು 100ಕ್ಕೆ 100 ಸತ್ಯ. ಯಾವುದೇ ಅಳತೆ 100% ಪರಿಪೂರ್ಣವಾಗಿರಲು ಸಾಧ್ಯವಿಲ್ಲ. ಇಲ್ಲಿ 2 ಮುಖ್ಯವಾದ ಪದಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಖರತೆ ಅಂದ್ರೆ ಆಕ್ಯುರಸಿ ಮತ್ತು ಖಚಿತತೆ ಅಂದ್ರೆ ಪ್ರಿಸಿಷನ್. ನಿಖರತೆ ಅಂದ್ರೆ ನಮ್ಮ ಅಳತೆ ನಿಜವಾದ ಮೌಲ್ಯಕ್ಕೆ ಎಷ್ಟು ಹತ್ತಿರ ಇದೆ ಅನ್ನೋದು. ಖಚಿತತೆ ಅಂದ್ರೆ ನಾವು ಹಲವು ಬಾರಿ ಅಳತೆ ಮಾಡಿದಾಗ ಆ ಎಲ್ಲಾ ಮೌಲ್ಯಗಳು ಒಂದಕ್ಕೊಂದು ಎಷ್ಟು ಹತ್ತಿರ ಇವೆ ಅನ್ನೋದು. ದೋಷಗಳಲ್ಲಿ ಮುಖ್ಯವಾಗಿ 2 ವಿಧ. ಮೊದಲನೆಯದು ವ್ಯವಸ್ಥಿತ ದೋಷ. ಇದು ಸಾಮಾನ್ಯವಾಗಿ ನಮ್ಮ ಉಪಕರಣದಲ್ಲೇ ದೋಷ ಇದ್ದಾಗ ಆಗತ್ತೆ. ಉದಾಹರಣೆಗೆ, ಒಂದು ತಕ್ಕಡಿ ಮೊದಲೇ 10 ಗ್ರಾಂ ಹೆಚ್ಚು ತೋರಿಸ್ತಿದ್ರೆ ನಾವು ಅಳೆದ ಪ್ರತಿಯೊಂದು ವಸ್ತುವೂ 10 ಗ್ರಾಂ ಹೆಚ್ಚೇ ಬರುತ್ತೆ. ಅಂದ್ರೆ ದೋಷ ಒಂದೇ ದಿಕ್ಕಿನಲ್ಲಿರುತ್ತೆ. ಎರಡನೆಯದು ಯಾದೃಚ್ಛಿಕ ದೋಷ. ಇದು ಗಾಳಿಯ ವೇಗ, ಉಷ್ಣಾಂಶದ ಬದಲಾವಣೆಯಂತಹ ಅನಿರೀಕ್ಷಿತ ಕಾರಣಗಳಿಂದ ಆಗತ್ತೆ. ಇಲ್ಲಿ ದೋಷ ಯಾವುದೇ ದಿಕ್ಕಿನಲ್ಲಿ ಬೇಕಾದರೂ ಇರಬಹುದು. ಪರೀಕ್ಷೆಯಲ್ಲಿ ಶೇಕಡಾವಾರು ದೋಷ ಕಂಡುಹಿಡಿಯಿರಿ ಅಂತ ಲೆಕ್ಕ ಕೊಟ್ರೆ ಹೆದರಿಕೊಳ್ಳುವ ಅಗತ್ಯವೇ ಇಲ್ಲ. ಅದಕ್ಕೊಂದು ಸಿಂಪಲ್ 4 ಹಂತದ ಪ್ಲಾನ್ ಇದೆ. ಸ್ಟೆಪ್ 1, ಕೊಟ್ಟಿರುವ ಎಲ್ಲಾ ಅಳತೆಗಳ ಸರಾಸರಿಯನ್ನ ಕಂಡುಹಿಡಿಯಿರಿ. ಸ್ಟೆಪ್ 2, ಪ್ರತಿಯೊಂದು ಅಳತೆಯೂ ಸರಾಸರಿಯಿಂದ ಎಷ್ಟು ಭಿನ್ನವಾಗಿದೆ ಅಂತ ಲೆಕ್ಕ ಹಾಕಿ. ಸ್ಟೆಪ್ 3, ಆ ಎಲ್ಲಾ ಭಿನ್ನತೆಗಳ ಸರಾಸರಿಯನ್ನ ಕಂಡುಹಿಡಿಯಿರಿ. ಸ್ಟೆಪ್ 4, ಈಗ ಸಿಕ್ಕ ಮೌಲ್ಯಗಳನ್ನ ಸೂತ್ರದಲ್ಲಿ ಹಾಕಿದ್ರೆ ಉತ್ತರ ಸಿದ್ಧ. ಇದೇ ನೋಡಿ ಆ ಮ್ಯಾಜಿಕ್ ಫಾರ್ಮ್ಯುಲಾ. ಶೇಕಡಾವಾರು ದೋಷ ಬೇಕು ಅಂದ್ರೆ ನಾವು ಹಿಂದಿನ ಹಂತದಲ್ಲಿ ಕಂಡುಹಿಡಿದ ಸರಾಸರಿ ನಿರಪೇಕ್ಷ ದೋಷವನ್ನ ಮೊದಲನೇ ಹಂತದ ಸರಾಸರಿ ಮೌಲ್ಯದಿಂದ ಭಾಗಿಸಿ ಅದನ್ನ 100ರಿಂದ ಗುಣಿಸಿದ್ರೆ ಸಾಕು. ಈ ಸೂತ್ರವನ್ನ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಲೆಕ್ಕಗಳನ್ನ ಸುಲಭವಾಗಿ ಬಿಡಿಸಬಹುದು. ಸರಿ, ಇಷ್ಟೊತ್ತು ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಈಗ ಕಲಿತಿದ್ದನ್ನ ಪರೀಕ್ಷೆ ಮಾಡುವ ಸಮಯ. ಸಿದ್ಧರಿದ್ದೀರಾ? ಹಾಗಾದ್ರೆ ಇಲ್ಲಿದೆ ನಿಮ್ಗಾಗಿ ಒಂದು ಪ್ರಶ್ನೆ ಹೀಗಿದೆ: ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಎಸ್ಐ ಮೂಲ ಏಕಮಾನ ಅಲ್ಲ? ಆಪ್ಷನ್ ಸಿಗಿವೆ: ಎ ಮೀಟರ್, ಬಿ ಕೆಲ್ವಿನ್, ಸಿ ನ್ಯೂಟನ್ ಮತ್ತು ಡಿ ಮೋಲ್. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಉತ್ತರ ಸಿ ನ್ಯೂಟನ್ ಆಗಿದ್ದರೆ ಅಭಿನಂದನೆಗಳು, ನಿಮ್ಮ ಉತ್ತರ ಸರಿ. ಯಾಕೆಂದ್ರೆ ಮೀಟರ್ ಉದ್ದದ, ಕೆಲ್ವಿನ್ ತಾಪಮಾನದ ಮತ್ತು ಮೋಲ್ ವಸ್ತುವಿನ ಪ್ರಮಾಣದ ಮೂಲ ಏಕಮಾನಗಳು. ಆದ್ರೆ ನ್ಯೂಟನ್ ಅನ್ನೋದು ಬಲದ ಫೋರ್ಸ್ ಏಕಮಾನ. ಇದು ರಾಶಿ, ಉದ್ದ ಮತ್ತು ಸಮಯ ಎಂಬ 3 ಮೂಲ ಏಕಮಾನಗಳಿಂದ ನಿಷ್ಪನ್ನವಾದ ಅಥವಾ ಡಿರೈವ್ಡ್ ಏಕಮಾನ. ಈ ಸಂಪೂರ್ಣ ಚರ್ಚೆಯ ಸಾರಾಂಶವನ್ನ ಒಂದೇ ಸ್ಲೈಡ್ನಲ್ಲಿ ಒಂದು ಸುಲಭವಾದ ಸ್ಮರಣಾ ಸೂತ್ರದ ಮೂಲಕ ನೆನಪಿಟ್ಕೊಳ್ಳೋಣ ಬನ್ನಿ. ಈ ಸ್ಮರಣಾ ಸೂತ್ರವನ್ನ ನೆನ್ಪಿಟ್ಕೊಳ್ಳಿ. ಮೂಲ ಏಕಮಾನಗಳು ಕನ್ನಡ ವರ್ಣಮಾಲೆಯ ಅ, ಆ, ಇ ಇದ್ದ ಹಾಗೆ ಮೂಲಾಕ್ಷರಗಳು. ನಿಷ್ಪನ್ನ ಏಕಮಾನಗಳು ಆ ಅಕ್ಷರಗಳನ್ನ ಬಳಸಿ ರಚಿಸಿದ ಅಮ್ಮ, ಆಟ ಅನ್ನೋ ಪದಗಳಿದ್ದ ಹಾಗೆ. ಇನ್ನು ದೋಷಗಳು, ಅವು ಅಳತೆಯ ಒಂದು ಸಹಜ ಭಾಗ. ಅವುಗಳನ್ನ ತಪ್ಸೋಕಾಗಲ್ಲ, ಆದರೆ ಅರ್ಥ ಮಾಡ್ಕೊಂಡು ಕಡಿಮೆ ಮಾಡಬಹುದು. ಈ 3 ಅಂಶಗಳೇ ಈ ಅಧ್ಯಾಯದ ಸಾರ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಅಳತೆಯ ಉಪಕರಣಗಳು ಹೆಚ್ಚು ಹೆಚ್ಚು ನಿಖರವಾದಂತೆ, ಅಂದರೆ ನಾವು ಸೂಕ್ಷ್ಮವಾಗಿ ಅಳತೆ ಮಾಡಕ್ಕೆ ಶುರು ಮಾಡದಂತೆ, ನಾವು ಈ ಬ್ರಹ್ಮಾಂಡವನ್ನು ನೋಡುವ ಮತ್ತು ಅರ್ಥ ಮಾಡಿಕೊಳ್ಳುವ ರೀತಿಯೇ ಬದಲಾಗುತ್ತಾ ಹೋಗುತ್ತದೆಯೇ? ಇದರ ಬಗ್ಗೆ ಯೋಚಿಸ್ತಿರಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.